ಮುತ್ತಣ್ಣೆಯಲ್ಲಿ ಅಂತ ಕೇಳ್ತಾ ಇದ್ದೀರ ಎಲ್ಲರೂ. ಸೊ ನಮಗೆ ಹೇಳಬಾರ್ದು ಅಂತ ಏನಿಲ್ಲ. ಆಮೇಲೆ ಪಾಪುದು ವೆಯ್ಟ್ ಎಷ್ಟಿತ್ತು ಅಂತ ಕೇಳಿದ್ದೀರಾ. ಪಾಪುದು ಇವಾಗ ಚೆಂಪು ನೋಡಿ ಗೈಸ್, ರಾಟ್ ವೀಲರ್ ಆನ್ ಡ್ಯೂಟಿ ಅಂತೆ, ಮಲಗಿರ್ತಾನೆ 24 ಗಂಟೆ. ಅಣ್ಣಂತರ ಇಲ್ಲ, ನಂತರ ಒಂಚೂರು ಇಲ್ವಾ ಗೈಸ್? ನಿಶಾ ಏನು ಹೇಳ್ತಿಲ್ಲ. ಫೈನಲ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದೀವಿ. ಎಸ್, ಯಾವ ಕಂಟ್ರಿ ಅಂತ ಗೆಸ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ನಮ್ಮ ಮನೆಯ ಹತ್ರ ಒಂದು ಪಾರ್ಕಿಗೆ ಬಂದಿದ್ದೀವಿ. ಸೊ ನಮ್ಮ ಡೈಲಿ ರೂಟೀನ್ ಏನಂದರೆ, ಚಂಪು ಗುಂಡನ ಬೆಳಿಗ್ಗೆ ಒಂದು ಸಲ, ಈವ್ನಿಂಗ್ ಒಂದು ಸಲ ಈ ಪಾರ್ಕಿಗೆ ತಗೊಬಂದು ಬಿಟ್ಬಿಡ್ತೀವಿ ಫ್ರೀಯಾಗಿ. ಚೈನ್ ಗೀನ್ ಏನು ಹಾಕೊಳ್ಳಲ್ಲ. ಸೊ ಇದೊಂಥರ ಚೆನ್ನಾಗೈತೆ ಗೈಸ್. ಅಲ್ಲೊಂದು ಗೇಟ್ ಇದೆ, ಆ ಗೇಟ್ ಕ್ಲೋಸ್ ಮಾಡಿಬಿಟ್ರೆ ಇವನಂತೂ ಹೋಗಲ್ಲ. ನನ್ನ ಮಗ ಅವನೆಲ್ಲ ಗುಂಡ ಈ ಸಂದಿ ಪಂದಿಲೆಲ್ಲ ನುಕ್ಕೋ ಹೋಯ್ತಾನೆ. ಏ ಗುಂಡ ಗುಂಡ ಇಲ್ಲಿ ಎದ್ರಿಕೆಲ್ಲ ಏನಿಲ್ಲ. ಈ ಚಂಪು ಅಲ್ಲೊಂದು ಹಸು ಐತೆ, ಆ ಹಸುನ ಗುರಾಯಿಸೋದು ಬಿಡ್ತಾಯಿಲ್ಲ. ಅದು ಒಂಚೂರು ಮುಂದಕ್ಕೆ ಬಂದರೆ ಇವನು ಓಡೋಯ್ತಾನೆ, ಓಡೋಗ್ಬಿಟ್ಟು ಬೊಗಳುತ್ತಾನೆ. ಸೊ ನಂಗೊಂಥರ ಇಲ್ಲಿ ಈ ಹಸು ಕುರಿ ಮರಿಗಳನ್ನ ಕರ್ಕೊಬಂದು ಬಿಟ್ಬಿಡಲ್ವಾ, ಇಲ್ಲೋ ಹೋಗೊಬ್ರು ಕೂತ್ಕೊಳ್ಳಲ್ವಾ ಹಳ್ಳೀಲಿ, ಆ ಥರ ಫೀಲ್ ಆಗ್ತೈತೆ ನನಗೆ. ಚಂಪು ನಡಿ, ವಾಕ್ ಮಾಡಿ ನೀನು. ಹಸುನ ನೋಡೋದು ಬಿಟ್ಬಿಟ್ಟು, ಏ ಗುಂಡ ಗುಂಡ ಬಾ ಒಳಗೆ ನೀನು ಕೊಡ್ಯಲ್ಲ ನಿನಗೆ. ಬಾ ಮಗನೇ, ನುಕ್ಕು ಹೋಯ್ತೀಯ ನೀನು, ನುಕ್ಕೊಂಡು ನನಗೆ ಕಚ್ತಾನೆ. ಗೈಸ್, ಎಷ್ಟು ಬಿಸಿಲಿದೆ ಅಂದರೆ ಅವರಿಬ್ರನ್ನ ಪಾರ್ಕ್ ಒಳಗೆ ಬಿಟ್ಬಿಟ್ಟು ನಾನು ಮರದ ಕೆಳಗಡೆ ಬಂದು ಕೂತಿದ್ದೀನಿ. ಸೊ ನೆನ್ನೆಲ್ಲ ಫುಲ್ಲು ಮಳೆ ಗಾಳಿ, ಇವತ್ತು ಫುಲ್ಲು ಬಿಸಿಲು. ವೆದರ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಗೈಸ್. ಮತ್ತು ಏನಂದರೆ, ಮುತ್ತಣ್ಣೆಯಲ್ಲಿ ಅಂತ ಕೇಳ್ತಾ ಇದ್ದೀರ ಎಲ್ಲರೂ. ಸೊ ನಮಗೆ ಹೇಳಬಾರ್ದು ಅಂತ ಏನಿಲ್ಲ, ಬಟ್ ನಮ್ಮ ಅಣ್ಣಂಗೆ ಇಷ್ಟ ಇರಲಿಲ್ಲ, ಇದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ. ಸೊ ಹಾಗಾಗಿ ನಾವು ಸೈಲೆಂಟಾಗಿದ್ವಿ ಅಷ್ಟೇ. ಸೊ ಇವಾಗ ನೀವು ಕೇಳೋದ್ರಲ್ಲೂ ತಪ್ಪಿಲ್ಲ. ಇಷ್ಟು ದಿನ ನಾವು ನಮ್ಮ ವ್ಲಾಗ್ಸಲ್ಲಿ ವೀಡಿಯೋಸಲ್ಲೆಲ್ಲ ತೋರಿಸಿ ಈಗ ಸಡನ್ನಾಗಿ ಅವರು ಬರ್ತಾಯಿಲ್ಲ ಅಂದರೆ ನಿಮ್ಗೊಂದು ಡೌಟ್ ಬಂದೇ ಬರುತ್ತೆ, ಕೇಳ್ತೀರಾ. ಸೊ ಹಾಗಾಗಿ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ಲಿ ಮುತ್ತಣ್ಣ ಯಾರು ಅಂದರೆ ನಮ್ಮ ಅಣ್ಣನ ಸ್ಕೂಲ್ ಫ್ರೆಂಡ್ ಅವರು. ಸೊ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗಿತ್ತು. ನೀವು ಮುಂಚೆಯಿಂದ ನನ್ನ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಒಂದು ಆಕ್ಸಿಡೆಂಟ್ ಆಗಿತ್ತು. ಅದಾದಮೇಲೆ ಅವರು ಮೈಸೂರಿಗೆ ಬಂದಿದ್ದು, ನಮ್ಮ ಮನೇಲಿ ಇದ್ದಿದ್ದು. ಅದಕ್ಕೂ ಮುಂಚೆ ಅವರು ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡ್ತಾಯಿದ್ರು. ಸೊ ಇವಾಗ ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ. ಅವರು ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡ್ತಾಯಿದ್ದಾರೆ ಗೈಸ್. ಈಗ ಮತ್ತೆ ಕೇಳ್ಬೋದು ನೀವು, ಇರಿಸ್ಕೋಬೋದಿತ್ತಲ್ವ, ಯಾಕೆ ಕಳಿಸ್ಬಿಟ್ರಿ ಅಂತೆಲ್ಲ. ಗೈಸ್, ಅವ್ರವ್ರ ಲೈಫ್ ಅವ್ರವ್ರ ಇಷ್ಟ. ನಾವು ಯಾರನ್ನೂ ಫೋರ್ಸ್ಫುಲಿ ಇರಿಸ್ಕೊಳ್ಳೋಕ್ಕಾಗಲ್ಲ. ಸೊ ಅವ್ರಿಗೂ ಮತ್ತೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅನ್ನಿಸ್ತೇನೋ, ಸೊ ಹೋಗಿದ್ದಾರೆ ಅಷ್ಟೇ. ಇದಕ್ಕೂ ಜಾಸ್ತಿ ಏನು ಕೇಳಬೇಡಿ, ನಮಗೂ ಏನು ಹೇಳೋಕ್ಕೆ ಇಷ್ಟ ಇಲ್ಲ ಅಷ್ಟೇ ಗೈಸ್. ಹೊಟ್ಟೆ ಸಿಗ್ತಿದೆ, ಇವಾಗ ಮನೆಗೆ ಹೋಗುವ ಬನ್ನಿ ಕರ್ಕೊಂಡು. ಗೈಸ್, ನಮ್ಮ ಮನೆಗೆ ನಾಯಿ ಬೋರ್ಡ್ ಬಂದಿದೆ. ಅಪ್ಪ, ಇದು ಬೇಕಿತ್ತು, ನಮ್ಮ ಮನೆಗೆ ನೀಡಿದೆ. ಸುಮ್ಮನೆ ನಮ್ಮ ಮನೆಗೆ ಗೊತ್ತಿಲ್ಲದೆ ಇರೋರು ಬಂದುಬಿಟ್ರಂತೂ ಗೇಟ್ ತಗೊಂಡು ಸಡನ್ನಾಗಿ ಬಂದುಬಿಡ್ತಾರೆ. ಸೊ ತೋರಿಸೋದು ಈ ಗೇಟ್ಗೆ ಹಾಕ್ತೀಯಾ? ದೊಡ್ಡ ಗೇಟ್ಗೆ ಹಾಕು. ಸ್ವಿಗ್ಗಿ ಅವರು ಮೇಯ್ನು ಪಾಪ, ಮಳೆ ಹಾಕಬೇಕು. ತೋರಿಸು, ಗುಂಡು ಬೇಕಿತ್ತು. ಚಂಪು ಮಾತ್ರ ಅವನೇ. ಹಾಂ, ಯಾವುದ್ರಲ್ಲಿ ಬುಕ್ ಮಾಡಿದ್ದೆ? ಮಧುನಾ? ಕ್ಲೀನಾಗಿ ಅಣಿಸು. ವ್ಯಾವ್, ಚೆಂಪು ನೋಡಿ ಗೈಸ್, ರಾಟ್ ವೀಲರ್ ಆನ್ ಡ್ಯೂಟಿ ಅಂತೆ, ಮಲಗಿರ್ತಾನೆ 24 ಗಂಟೆ. ಚೆನ್ನಾಗೈತೆ ಫೋಟೋ, ನೋಡ್ತಾ ಇರೋದು. ಇಲ್ಲಿಗೂ ಹಾಕಬೇಕು. ಇಲ್ಲಿ ನೋಡಿದೆ, ಇಲ್ಲಿಗೆ ಬಂದವರು ಸಡನ್ನಾಗಿ. ಸಾಕು ಬಿಡು ಗೈಸ್. ನಮ್ಮ ಮನೆಗೆ ಬರೋರು ಹುಷಾರಾಗಿ ಬನ್ನಿ. ಫಸ್ಟು ನಮ್ಮನ್ನ ಕೂಗಿ, ಆಮೇಲೆ ನಾವು ಬಂದು ಅವ್ರು ಕಟ್ಟಾಕಿದ್ದೀವ ಇಲ್ವಾ ನೋಡ್ಕೋತೀವಿ. ನುಗ್ಗಿದ್ರೆ ಇಲ್ಲೇ ಇರ್ತಾರೆ ನೋಡಿ, ಇಲ್ಲೇ ಕೂತಿರ್ತಾರೆ ಕಾಯ್ಕೊಂಡು, ಬಾಯ್ ಹಾಕದೆ. ಏನು ಚಂಪು? ಅಪ್ಪ, ಇಲ್ಲಿ ನೋಡಿ, ಇಲ್ಲೊಂದು ಪಾಪು, ಇಲ್ಲೊಂದು ಫ್ರೆಂಡ್ ಮಾಡಿಸ್ಬಿಡ್ಬೇಕು, ಆಗ ಚೆನ್ನಾಗಿರ್ತಾರೆ. ತಣ್ಣಗೆ ಮಲಗೈತೆ. ನಮ್ಮ ಮನೆ ಹತ್ರ ಈ ಮರ ಇರೋದಕ್ಕೆ ಎಷ್ಟು
ತಣ್ಣಗಿದೆ ಗೊತ್ತಾ. ಅಷ್ಟೇ ಗೈಸ್, ಇವರ ರೂಮ್ ಕ್ಲೀನಿಂಗ್ ನಡೀತಾ ಇದೆ ನೋಡಿ. ಬೆಚ್ಚತಾಳೆ ಇವಾಗ. ಚಿತ್ರ ಇದೀನಿ ನಾನು. ಇಲ್ಲ, ನೀನು ಬ್ಯೂಟಿ. ಬ್ಯೂಟಿ ಬಾರಿ ಬ್ಯೂಟಿ, ನಮ್ಮ ಅತ್ತಿಗೆ ಬ್ಯೂಟಿ ಗೈಸ್. ಏಯ್ ಚೆನ್ನಾಗೇ ಇದೆಯಲ್ಲ. ಏನಕ್ಕೆ ಎಲ್ಲ ಕ್ಲೀನಿಂಗ್ ಮಾತಾಡಿ. ಕ್ಲೀನಿಂಗ್ ಯಾಕೆ ಅಂದರೆ ಒಂದು ನಿಮಿಷ. ಕ್ಲೀನಿಂಗ್ ಯಾಕೆ ಅಂದರೆ ಇವಾಗ ನಾವು ಹೋಮ್ ಟೂರ್ ಮಾಡಬೇಕು ಗೈಸ್. ಏನು ಮಾಡಬೇಕು? ಹೋಮ್ ಟೂರ್. ಎಸ್ ಗೈಸ್, ಹೋಮ್ ಟೂರ್ ಬರ್ತಾ ಇದೆ ಮಧುಗೌಡ ಯೂಟ್ಯೂಬ್ ಚಾನಲಲ್ಲಿ. ಎಲ್ಲ ಕೇಳ್ತಾ ಇದ್ರಿ ಅಲ್ವಾ ಹೋಮ್ ಟೂರ್ ಮಾಡಿ ಅಂತ. ಹಾಗಾಗಿ ಮತ್ತೆ ನಾನು ರೂಮು ಕ್ಲೀನ್, ಅಲ್ಲಿ ಸೋಪ್ ಹಾಕಿದ್ದೀನಿ ಹುಷಾರು. ಏನೋ ನಾನು ರೂಮು ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ರೂಮು. ಉಜ್ಜುತ್ತವ್ರೆ. ಸೊ ಉಜ್ತಾ ಇದ್ದಾರೆ ಅಷ್ಟೇ. ಇವಾಗ ಹೋಮ್ ಟೂರ್ ಬರುತ್ತೆ ನನ್ನ ಚಾನಲಲ್ಲಿ ನೆಕ್ಸ್ಟ್. ಎಲ್ಲರೂ ಕೇಳ್ತಿದ್ರಿ ಅಲ್ವಾ. ಎಸ್ ಗೈಸ್ ಅಷ್ಟೇ ಗೈಸ್. ಓಕೆ ಗೈಸ್, ಕೊಡಿ. ನಿಮ್ಮ ಗಂಡ ಏನು ಮಾಡ್ತವ್ರೆ? ಜಿಮ್. ಗಂಡ ಜಿಮ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ರೀ. ತಂದೆ ಆಗ್ತಾ ಇದ್ದಾರೆ ಇವ್ರು. ಯಾಕೆ ಜಿಮ್ ಮಾಡಿ ಬೈ ಚಿಪ್ಸ್ ಏನೋ ಒಂದು ಚಿಪ್ಸು ಬರ್ಸ್ಕೊಂಡು ಏನು ಪ್ರಯೋಜನ ಗೈಸ್ ಹೇಳಿ? ಹಾಗಂತ ಮಕ್ಕಳಾದರೆ ಫಿಟ್ಟಾಗಿರಬೇಕು ಇರಬಾರ್ದು ಅಂತೇನಲ್ಲ. ಆದರೂ ಯಾಕೆ ಇಷ್ಟು ಕಷ್ಟ? ಏನಕ್ಕೆ ಇದು ಮಾಡ್ತಾ ಇರೋದು? ಸುಮ್ಮನೆ ಅಲ್ಲ, ಕೈಯ ಕಾಲ ಬೆನ್ನ ಅದೇನೇನಕ್ಕೂ ಮಾಡ್ತಾರಲ್ಲ. ತಲೆಗ ಹೇಳು. ಇದಕ್ಕಾ? ಮತ್ತೆ ಬ್ಯಾಕ್. ಸುಸ್ತಾಗೈತೆ. ಆಯಿತು ಮಾಡಿ. ಗೈಸ್, ಇದು ನಿಜ ಯೂಸ್ ಆಗ್ತಾಯಿಲ್ಲ ಗೈಸ್. ಯಾರು ಯೂಸ್ ಮಾಡ್ತಾಯಿಲ್ಲ. ವಿನೋದಂತೂ ಯೂಸೇ ಮಾಡ್ತಾ ಇಲ್ಲ. ನಮ್ಮ ಅಣ್ಣ ಅವಾಗ ಅಪರೂಪಕ್ಕೆ ಬರ್ತಾವನೆ. ಏನೋ ಸ್ವಲ್ಪ ದಿನ ಇರಿ ಡೈಲಿ ಮಾಡ್ತೀನಿ ಅಂದವನೆ. ನೋಡಬೇಕು ಅಷ್ಟೇ ಗೈಸ್. ನಾನು ಮಾಡಬೇಕು, ಸ್ವಲ್ಪ ದಪ್ಪ ಆಗಬೇಕು ಅಂದ್ಕೊಂಡಿದ್ದೀನಿ. ಅಂದ್ಕೊಂಡು ಸುಮಾರು ವರ್ಷನೇ ಆಯಿತು. ಬಟ್ ಮಾಡಬೇಕು ಗೈಸ್, ನಾನು ಜಿಮ್ ಮಾಡಬೇಕು. ನಮ್ಮ ಅಣ್ಣ ಹೇಳ್ಕೊಡ್ಬೇಕು ಅದಕ್ಕೆ. ಮಾಡಿ. ಇನ್ನೇನೇನಾರು ಪ್ರಾಡಕ್ಟ್ ಬರೋದಿದೆಯಾ ಜಿಮ್ದು ಐಟಮ್ಸು? ಇದೆ. ಮಾತಾಡು. ಲೆಗ್ ಮಿಷಿನ್ ಆಮೇಲೆ ಆಲ್ರೆಡಿ ಆಲ್ಮೋಸ್ಟ್ ಇದೊಂದು ಇದನ್ನೇ ಯೂಸ್ ಮಾಡಲ್ಲ. ಇದೆಷ್ಟು ಕೆ ಜಿದು? ಸಾಕು ಇದೆ ಅಣ್ಣ, 22 kg ಇದೆ. ಇದು ಒಂದೇ ಸಾಕು. ಇದೆಲ್ಲ ಇದರಲ್ಲೇ ಎಲ್ಲ ಥರದ್ದು ಮಾಡ್ಬೋದು ಅಷ್ಟೇ ಗೈಸ್. ಹೊಟ್ಟೆ ಹಸಿತೈತೆ ನನಗೆ. ಏನು ಹೇಳ್ತಿಲ್ಲ. ಅಮ್ಮ ಕೈ ನೋವು ಬಂತು. ಹಿಂಗೆಂಗೋ ಮಾಡಿದ್ರೆ ಜ್ವರ ಬರುತ್ತೆ ಗೈಸ್. ಮಾಡೋಕ್ಕೆ ಹೋಗ್ಬಿಡಿ. ಸರಿ, ಮೈ ಕೈ ನೋವು ಬರುತ್ತೆ. ಬೇಡ, ನಮಗೆ ಗೊತ್ತಿಲ್ಲದೆ ಇರೋದನ್ನ ನಾವು ಮಾಡಬಾರ್ದು. ವಿನೋದ ಯಾರ ಥರ ಐತೆ? ನಿಂತರ ಇಲ್ಲ ಕೂಡ ಅದು ಗೊತ್ತು ಯಾರ ಥರ. ಅಣ್ಣನ ಥರ ಇಲ್ಲ. ನಂತರ ಒಂಚೂರು ಇಲ್ವಾ ನಿಶಾ? ನಿಜ ಇದು ನಿಶನ್ ಥರ ಇಲ್ವಾ? ಸೇಮ್ ಇದು ಗೈಸ್. ಇದು ನಮ್ಮದು ಸ್ಕ್ಯಾನಿಂಗ್ದು ಏನೋ ಕಲರ್ ಪ್ರಿಂಟ್ ಕೊಡ್ತಾರೆ. ಸೊ ಜಸ್ಟ್ ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ತೆಗಿತೀನಿ. ಬೈತೀರಾ ಅಂತ ಗೊತ್ತು, ಪರವಾಗಿಲ್ಲ ಬೈರಿ. ಸೊ ಅದೇ ಥರ ಇರುತ್ತೆ ಸಿಮಿಲರ್ ಆಗಿ ಅಂತ ಹೇಳೋಕ್ಕಾಗಲ್ಲ. ಏನೋ ಒಂದು ರೆಫರೆನ್ಸ್ ಕಳಿಸಿದ್ದಾರೆ. ಎಲ್ರಿಗೂ ತೋರಿಸ್ಬಿಟ್ಟು ಯಾರ ಥರ ಇದೆ ಅಂತ ಕೇಳ್ತಾ ಇದ್ದೆ. ಇವನೊಬ್ಬ ಮಿಸ್ಸಿಂಗ್. ಯಾರ ಥರನೂ ಕರೆಕ್ಟಾಗಿ ಹೇಳ, ನೀಟಾಗಿ ನೋಡ್ಬಿಟ್ಟು. ಏನು ಶೇಪ್ ಅದು? ಫೇಸ್ ಶೇಪ್ ಓವೆಲ್ ಶೇಪ್ ಬರೋದೇ ನಂದು. ನಮ್ಮದು
ಅವಳು ಅವಳ ತರ ಅನ್ಕೊಂಡವಳೆ. ಯಾಕೆ ಹುಟ್ಟಲ್ವಾ ಬರೀ ಗಂಡ ಹೆಂಡತಿ ಹುಟ್ಟಬೇಕಾ? ನನ್ಗೆ ಅದೇ ಇವಾಗ ಭಯ ಆಗಿರೋದು ನಿಜ ತರ ಉಟ್ಬಿಟ್ರೆ ಹೆಂಗೆ ಅಂತ. ನಂಗೆ ಯಾಕೆ ಅಂದ ಇಲ್ವಾ ಚಂದ ಇಲ್ವಾ ಬಿಳ್ಳಿಗಿಲ್ವಾ ಉದ್ದಕ್ಕಿಲ್ವಾ ದಪ್ಪಕ್ಕಿಲ್ವಾ? ಎಲ್ಲ ಇದೆ ಬಿಡು. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಗೈಸ್ ಇವಾಗ ನಾವು ಕಾರ್ನರ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಕಾರ್ ಹತ್ತದ ಮೇಲೆ ಎಲ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡಿ ಒಂದು 5 ನಿಮಿಷ ಗಂಡ ಹೆಂಡ್ತಿ ಇವಾಗ ಫೈನಲಿ ಕಾರ್ನರ್ ಹೌಸ್ ಡಿಸೈಡ್ ಮಾಡಿದ್ದಾರೆ. ಇವರು ತಿನ್ಬೇಕನ್ಸ್ತಿದ್ಯಾ? ಮೊನ್ನೆ ಏನೋ ವಿಚಾರಕ್ಕೆ ಏನೋ ಕಾರ್ನರ್ ಹೌಸ್ ಅಂತ ಮಾತಾಡಿದ್ವಲ್ಲ, ಏನೋ ಮೈಸೂರಲ್ಲಿ ಐತಾ ಅಂತ ಅಂತ ಕೇಳಿದೆ. ಮಾತಾಡ್ತಾ ಇದ್ವಿ. ಇವಾಗ ನೋಡೋಣ ಟೇಸ್ಟ್ ಹೆಂಗಿದೆ. ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ಕಾರ್ನರ್ ಹೌಸ್ ಅಲ್ಲಿ ತಿಂತಾರೆ. ನಾನು ನೆನಪೇ ಇಲ್ಲ ತಿಂದಿರೋದು ಕಾರ್ನರ್ ಹೌಸ್ ಅಲ್ಲಿ. ಒಂದ್ ಸ್ವಲ್ಪ ದಿನ ನಮ್ಮ ಹುಡುಗಿ DBC ಹುಚ್ಚಿಡ್ಸಿದ್ಲು, ಅದು ಹೊಟ್ಟೋಯ್ತು. ಒಂದು ವರ್ಷ ಆಗಿಲ್ವಾ ಬಿಟ್ಟು ನಾವು ತಿನ್ನೋದ್ಬಿಟ್ಟು, ಅದು ಬಿಟ್ಬಿಟ್ವಿ DBCನೂ. ಸೊ ಇವಾಗ ಕಾರ್ನರ್ ಹೌಸ್ DBC ತಿನ್ನೋಣ ಅಂತ ಹೋಗ್ತಾ ಇದ್ವಿ. ಹಂಗೆ ಸ್ವಲ್ಪ ಸಿಟಿಲಿ ಪರ್ಚೇಸಿಂಗು ಕೆಲಸಗಳೆಲ್ಲ ಇದೆ, ಅದನ್ನು ಮುಗಿಸ್ಕೊಂಡು ಬರಬೇಕು. ನಮ್ಮ ಹಸ್ಬೆಂಡ್ಗೆ ಒಲ್ಲದ ಮನಸ್ಸು ಆಗ್ತಾ ಇಲ್ಲ, ಅವ್ರಿಗೆ ಬರೋಕ್ಕೆ, ಆದ್ರೂ ನಾವು ಬಿಡ್ತಾ ಇಲ್ಲ, ಕರ್ಕೊಂಡು ಹೋಗ್ತಾ ಇದ್ದೀವಿ. ಮುಖನ ಸಿಂಡ್ರಿಸ್ಕೊಂಡು ಬರ್ತಾವನೆ ಗೈಸ್, ಹಿಂಗೆಲ್ಲ ಮಾಡ್ಕೊಂಡು ಬರಲ್ಲ ಅಂದರೆ ಎಲ್ಲಿ ಬೈದು ಬಿಡ್ತಾಳೆ ಅಂತ. ಇದಿಷ್ಟನ್ನು ಖಾಲಿ ಮಾಡಲಿಲ್ಲ ಅಂದರೆ ನೀನು, ನನಗಿದಿಷ್ಟೆಲ್ಲ 1-2 ಸ್ಪೂನ್ ತಿಂತೀನಿ ಅಂದಿದ್ದು. ಆಯ್ತು ಬಿಡೆ. ಹೆಂಗೈತೆ? ಏನದು? ಹಾಟ್ ಚಾಕ್ಲೇಟ್ ಫ್ಲಡ್ಜ್. ಇದು DBCನಾ? ಚೆನ್ನಾಯ್ತಾ? 2 ಸ್ಕೂಪ್ ಕೊಡು. ಆ್ಯಕ್ಚುಲಿ ಬ್ರೌನಿ ಚೆನ್ನಾಗಿರುತ್ತೆ. ಒರಿಜಿನಲ್ ಬ್ರೌನಿ ಇದೆ. ಉಪ್ಪು ಕುಡಿಯೋ ಥರ ಇಲ್ವಾ? ನಾನು ಒಂದ್ಸಲ ಟೇಸ್ಟ್ ಮಾಡಿದೆ, ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ನಾನು ಏನು ರೆಗ್ಯುಲರ್ ತಿನ್ನಲ್ಲ, ಯಾವಾಗೋ ಒಂದ್ಸಲ ತಿಂದಿದ್ದು, ಇವಾಗ ತಿಂತಾ ಇದ್ದೀನಿ. ಇವಾಗ ನಾವು ಮಧು ಅವರಿಗೆ ಕ್ವಶನ್ಸ್ನ ಕೇಳ್ತೀವಿ. ಆ ಕ್ವಶನ್ಸ್ ಏನಂದರೆ, ನೀವು ಲಾಸ್ಟ್ ಮಧು ಬ್ಲಾಗ್ ಯಾವುದಾದ್ರು ಅನಾಮಲಿ ಸ್ಕ್ಯಾನಲ್ಲಿ ಕ್ವಶನ್ ಕೇಳಿರೋದನ್ನ ಇವಾಗ ನಾನು ಇವ್ರನ್ನ ಕೇಳ್ತೀವಿ. ಸೊ ಇವರು ಡೈರೆಕ್ಟ್ ನಿಮಗೆ ಆನ್ಸರ್ ಮಾಡ್ತಾರೆ. ಗೈಸ್ ನೀವು ಏನೇನು ಕೇಳಿದ್ದೀರ ಕ್ವಶನ್ಸ್ ಅಂದರೆ, ಸೊ ಇವಾಗ ನಿಮಗೆ ಎಷ್ಟು ವೀಕ್ಸ್, ಮಂತ್ಸಲ್ಲ ಎಷ್ಟು ವೀಕ್ಸ್ ಅಂತ ಕೇಳಿದ್ದಾರೆ. ನನಗೆ ಇವಾಗ 22 ವೀಕ್ಸ್ ಕಂಪ್ಲೀಟ್ ಆಯಿತು ನಿನ್ನೆಗೆ. ದಟ್ ಮೀನ್ಸ್ ನನಗೆ 5.5 ತಿಂಗಳು ತುಂಬಿದೆ. ಅಂದರೆ 5 ತುಂಬಿ 6 ಬಿದ್ದಿದೆ ಅಂತಲೇ ನಾವು ಯೂಶ್ವಲಾಗಿ ಹೇಳೋದು. ಆ್ಯಂಡ್ ಇದಕ್ಕೆ ಇನ್ನೊಂದು ಕ್ವೆಶನ್ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ಇವಾಗ ಅನಾಮಲಿ ಸ್ಕ್ಯಾನ್ ಮಾಡಿಸಿದ್ದೀರಾ, ಅದು ಮಾಡಿಸೋದು 5th ಮಂತಲ್ಲಿ, 5th ಮಂತ್ ಇರುವಾಗ, ಹಿಂಗಾಗಲೇ ಇವಾಗ 6th ಮಂತು ಅಂತ. ನಾನು 5th ಮಂತ್ ಕಂಪ್ಲೀಟಾಗಿ ಆಗಲೇ 2 ವೀಕ್ಸ್ ಆಯಿತು. ನಮ್ಮ ಡಾಕ್ಟರ್ ಯೂಶ್ವಲಿ ಸ್ಕ್ಯಾನ್ಸ್ ಎಲ್ಲ ಲೇಟಾಗಿ ಮಾಡಿಸ್ತಾರೆ, 10 ಡೇಸ್ ಲೇಟಾಗಿ ಮಾಡಿಸ್ತಾರೆ. ಸೊ ನನಗೆ ಅನಾಮಲಿ ಸ್ಕ್ಯಾನ್ನ 5 ತುಂಬಿ ಆಲ್ಮೋಸ್ಟ್ 2 ವೀಕ್ಸ್ ಆದಮೇಲೆ ಮಾಡಿಸ್ತಾರೆ ಅದು. ಸೊ ದಟ್ ಮೀನ್ಸ್ ನನಗೆ ಇವಾಗ 6 ರನ್ನಿಂಗ್. ಓಕೆ, ಅದು ನಮಗೆ ಇವಾಗಲೇ ಈ ಕಮೆಂಟ್ಸ್ ನೋಡಿದ್ಮೇಲೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು. ಪ್ಲೆಸೆಂಟಾ ತಾನೇ ಅದು? ಸೊ ಯಾವ ಪೊಸಿಷನಲ್ಲಿದೆ ಅದು ಅಂತ ಕೇಳಿದೆ, ಸುಮಾರು ಜನ ಕೇಳಿದ್ದೀರ ಇದನ್ನು. ನಂದು ಆಂಟೀರಿಯರ್ ಪೊಸಿಷನಲ್ಲಿದೆ. ದಟ್ ಮೀನ್ಸ್ ನನಗೆ ಅರ್ಥ ಆಯ್ತಿಲ್ಲ ಕ್ಲೀನಾಗಿ ಹೇಳು. ಅಂದರೆ ಪ್ಲಾಸೆಂಟಾ ಪೊಸಿಷನ್ ಅಂತ ಬಂದರೆ, ಒಂದು ಫ್ರಂಟಲ್ಲಿ ಬರುತ್ತೆ ಪೊಸಿಷನ್, ಅದನ್ನು ಆಂಟೀರಿಯರ್ ಅಂತ ಕರೀತಾರೆ. ಇನ್ನೊಂದು ಸ್ಪೈನ್ ಹತ್ರ ಬರುತ್ತೆ. ಸೊ ದಟ್ ಮೀನ್ಸ್ ಅಂದರೆ ಪ್ಲಾಸೆಂಟಾ ಥ್ರೂನೇ ಪಾಪುಗೆಲ್ಲ ನ್ಯೂಟ್ರಿಯೆಂಟ್ಸ್, ಎಸೆನ್ಷಿಯಲ್ ಏನೇನು ಬೇಕು ಅದೆಲ್ಲನೂ ಥ್ರೂ ಪಾಸ್ ಆಗೋದು. ಸೊ ಅದು ನಂದು ಪೊಸಿಷನ್ನು ಫ್ರಂಟಲ್ಲಿರುತ್ತೆ. ಫ್ರಂಟಲ್ಲಿದ್ದರೆ ಬೇಬಿ ಮೂಮೆಂಟ್ಸು ಸ್ವಲ್ಪ ಲೇಟಾಗಿ ಗೊತ್ತಾಗುತ್ತೆ. ಅಂದರೆ 22 ವೀಕ್ಸ್ ಕಂಪ್ಲೀಟ್ ಆಗಬೇಕು. 22-23 ಈಗ ನಿನಗೆ ಸ್ಟಾರ್ಟ್ ಆಗುತ್ತೆ ಆಂಟೀರಿಯರ್ ಪೊಸಿಷನ್ ಇದ್ರೆ ಪ್ಲಾಸೆಂಟಾ. ಸೊ ಪೋಸ್ಟೀರಿಯರ್ ಇದ್ದರೆ ಬೇಗ ಗೊತ್ತಾಗುತ್ತೆ ಬೇಬಿ ಮೂಮೆಂಟ್ಸ್, ಅಂದರೆ 16 ವೀಕ್ಸ್ ಟು 20 ವೀಕ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಅಂತ ನನಗೆ ಡಾಕ್ಟರ್ ಹೇಳಿದ್ದು. ಸೊ ಇದು ಡಿಫ್ರೆನ್ಸ್ ಅಷ್ಟೇ, ಪ್ಲಾಸೆಂಟಾದು ಪೊಸಿಷನ್ಸ್ ಆಂಟೀರಿಯರ ಪೋಸ್ಟೀರಿಯರ್ ಅನ್ನೋದು. ಸೊ ಇವಾಗ ನೀವು ಎಷ್ಟು kg ಇದ್ದೀರಾ ಮೇಡಮ್? ನಿನ್ನೆ ಇಲ್ಲ ಮೊನ್ನೆ ಇವಾಗ ನಾನು 62 ಇದ್ದೀನಿ. 63 63 ಇದ್ದೀನಿ. 70 ದಾಟ್ತಾರೆ ಗೈಸ್. ಸೊ ನೆಕ್ಸ್ಟ್ ನಿಮಗೆ ಎಲ್ಲ ಗೆಸ್ ಮಾಡಿದ್ರಿ 70, 71 ಅಂತ ನಾನು ಹಂಗೆ ಕಾಣ್ತೀನಿ ಗೈಸ್. ಇಲ್ಲ, ನಾನು ಇವಾಗ 63 ಇದ್ದೀನಿ. ಸ್ಟಾರ್ಟಿಂಗ್ ಪ್ರೆಗ್ನೆಂಟ್ ಆದಾಗ 51 ಇದ್ದೆ, 51, 52 ಇದೆ.
ಒಂದು 10 kg ಜಾಸ್ತಿ ಆಗೋಳೆ ಇಲ್ಲಿವರೆಗೂ 5 ತಿಂಗಳಿಗೆ, ಇನ್ನು 4 ತಿಂಗಳಿಗೆ ಇನ್ನೊಂದು 10 kg. 10 kg ಎಲ್ಲ ಆಗಲ್ಲ. ಯಾಕಂದ್ರೆ ಇಷ್ಟು ದಿನ ನಾವು ಏನ್ ಮಾಡ್ತಾ ಇದ್ವಿ, ಬೇಬಿದು ಬೆಳವಣಿಗೆ ಮತ್ತು ಅದಕ್ಕೇನು ಎಫೆಕ್ಟ್ ಆಗಬಾರ್ದು ಅಂತ ಜಾಸ್ತಿ ವರ್ಕೌಟ್ಸು ಸ್ಟ್ರೆಸ್ ಎಲ್ಲ ಮಾಡ್ಕೊಳ್ತಾ ಇರಲಿಲ್ಲ. ಈಗಾದರೆ ನಾವು ಆರಾಮಾಗಿ ಎಲ್ಲ ವರ್ಕೌಟ್ಸು ಯೋಗ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಫುಡ್ಡು ಅಷ್ಟು ಸೇರಿಸ್ತಾ ಇಲ್ಲ. ಇವಾಗ ಮಗು ಬೆಳವಣಿಗೆ ಆಗೋದು ಸರಿಯಾಗಿ ತಿಂತಾ ಇದೆ 5 ತಿಂಗಳಿಗೂ. ಇವಾಗೇನು ಅಷ್ಟು ತಿನ್ನಲ್ಲ. ಸೊ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಅಷ್ಟು ವೆಯ್ಟ್ ಗೇನ್ ಆಗಲ್ಲ. ವೈ ಸಡನ್ಲಿ ಚೇಂಜ್ ದಿ ಹೌಸ್ ಅಂತ ಕೇಳಿದ್ರೆ ಸುಮಾರು ಜನ ನಾವು ನಮ್ಮ ಮನೇನೆ ನಾವು ಚೇಂಜ್ ಮಾಡ್ಬಿಟ್ಟಿದ್ವಿ ಅಂತ ಅಂದ್ಕೊಂಡವ್ರೆ. ಸೊ ಆ್ಯಕ್ಚುಲಿ ಅದು ಜಸ್ಟ್ ಕೆಳಗಡೆ ಮನೆಯಲ್ಲಿ ಮಾತ್ರ. ನಾವು ಚೇಂಜ್ ಮಾಡಿಲ್ಲ, ನಾವು ಫುಲ್ ಬಿಲ್ಡಿಂಗೇ ನಾವಿರೋದು. ಬಟ್ ಇವಾಗ ವಿನೋದು ಗುಂಡ ಚಂಪು ಎಲ್ಲ ಬಂದು ಅಲ್ಲಿ ಇವಾಗ ಶಿಫ್ಟ್ ಆಗಿರೋದು ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ಏನಂದರೆ, ಗಂಡ ಇನ್ನ ಅಲ್ಲ ಅದನ್ನು ಕೇಳಿದಿರ ಯಾವಾಗ ರಿವೀಲ್ ಮಾಡ್ತೀರಾ ಅಂತ ಗೈಸ್. ಅದೆಲ್ಲ ಇಂಡಿಯಾದಲ್ಲಿ ನಾಟ್ ಅಲೌಡ್, ಫಾರಿನ್ ಕಂಟ್ರೀಸಲ್ಲೆಲ್ಲ ಮಾಡ್ತಾರೆ. ಸೊ ಅದೆಲ್ಲ ನಾವು ಮಾಡಿಸಿಲ್ಲ. ನಮ್ಗೆ ಯಾವ ಮಗು ಆದ್ರೂ ಖುಷಿನೇ. ಸ್ವಾತಿ ಓದ್ಲಾ ಅಂತ ಕೇಳ್ತಿದ್ದೀರಾ, ಸ್ವಾತಿ ಬ್ಲಾಗ್ ಅಲ್ಲಿ ತೋರಿಸ್ತಾ ಇಲ್ಲ ಅಂತ. ಸ್ವಾತಿಯಲ್ಲಿ ಅಂತ ಅವಳ ಕಸಿನ್ಸ್ ಬಂದಿದ್ದಾರೆ ಅಂದ್ಬಿಟ್ಟು ಅವಳು ಸಿದ್ದರಾಮಯ್ಯ ಓದ್ಲು ಅಷ್ಟೇ. ಅದೇ ರಿಪೀಟ್ ಕೇಳಿ ಅವ್ರೆ. ಆಮೇಲೆ ಪಾಪುದು ವೆಯ್ಟ್ ಎಷ್ಟಿತ್ತು ಅಂತ ಕೇಳಿದ್ದೀರಾ. ಪಾಪುದು ಇವಾಗ ಆಲ್ಮೋಸ್ಟ್ 500 grams ಅಷ್ಟು ವೆಯ್ಟ್ ಇದೆ. ಆಮೇಲೆ ವೀಣಾ ಮ್ಯಾಮ್ ಬಗ್ಗೆ ಹೇಳಿದ್ದಕ್ಕೆ ಆ ಡಾಕ್ಟರ್ ಚೆನ್ನಾಗಿದ್ದಾರೆ ಅಂತೆಲ್ಲ ಹೇಳಿದ್ದೀರಾ. ಸೊ ಇಷ್ಟು ಕ್ವೆಶನ್ಸ್ ಈಗ ಫಾರ್ ನಾವು. ಇನ್ನು ಮಿಕ್ಕಿದ್ದು ತುಂಬ ಕ್ವೆಶನ್ಸ್ ಇದೆ, ಅದನ್ನೆಲ್ಲ ನಾವು ಇದೇ ಥರ ಲಾಸ್ಟಲ್ಲಿ ಒಂದೊಂದು ಬ್ಲಾಗಲ್ಲಿ ಈ ಥರ ಕ್ವಶನ್ಸ್ ನೀವು ಕೇಳಿರ್ತೀರಲ್ಲ ಅದಕ್ಕೆಲ್ಲ ಆನ್ಸರ್ ಈ ವಿಡಿಯೋದಲ್ಲೂ ಹಾಕಿ ಏನಾದರೂ ಇದ್ದರೆ. ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಆನ್ಸರ್ ಮಾಡ್ತೀವಿ. ಓಕೆನಾ? ಅಷ್ಟೇ. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಅನ್ನ ಟಾಕಿಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾ ನಿಖಿಲ್ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಫೈನಲ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದೀವಿ. ಎಸ್, ಯಾವ ಕಂಟ್ರಿ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಗೈಸ್. ನೋಡುವ ಯಾರ್ಯಾರು ಕರೆಕ್ಟಾಗಿ ಹೇಳ್ತಾರೆ ಅಂತ. ಓಕೆ, ಬಾಯ್.